ನಾರಾಯಣನಿ ಪುರುಷೋತ್ತಮ ಗುರುನಿ ಸಿದ್ಧ ಬುದ್ಧನಿ ಸಂಗನಿ ನಾಯಕ ಸವಿತಾ ಪಾವಕನಿ ಬ್ರಹ್ಮಮತ್ಸನಿ ಯಂಪ ಶಕ್ತಿನಿ ಯೇಸು ಪಿತಾ ಪ್ರಭುನಿ ನಮಸ್ತೆ ವೀಕ್ಷಕರೇ, ನ್ಯೂಸ್ 23ಗೆ ಸ್ವಾಗತ. ಇಂದು ಮುಳುಬಾಗಿಲಿನ DVG ಸಭಾಂಗಣದಲ್ಲಿ ಭಾರತ್ ಸೇವಾದಳ ಶಿಕ್ಷಕರ ಪುನಶ್ಚೇತನ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಯಿತು. ಈ ಕಾರ್ಯಕ್ರಮದಲ್ಲಿ ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷರಾದ ಜೋಗಲ್ಕಾಷ್ಟಿ ಮುನೇಶ್ ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾತನಾಡಿದ ಅವರು, ಎಲ್ಲರೂ ಶಿಸ್ತು ಸಂಯಮವನ್ನು ಕಾಪಾಡಿ ದೇಶದ ಒಂದು ಘನತೆ ಗೌರವವನ್ನು ಹೆಚ್ಚಿಸಬೇಕು ಶಿಕ್ಷಕರಲ್ಲಿ ಮನವಿ ಮಾಡಿಕೊಂಡರು. ಏನಂತಂದ್ರೆ ಭಾರತ ಸೇವಾದಳ ಒಂದು ಶಿಸ್ತನ್ನು ಮೂಡಿಸುವಂತ ಒಂದು ದಳ ಅಂತ ಕೂಡ ನಾವು ಹೇಳ್ಬಹುದು. ಕಾರಣ ಏನಪ್ಪ ಅಂತಂದ್ರೆ ಪ್ರತಿಯೊಬ್ಬರಿಗೂ ಶಿಸ್ತು ಇರುತ್ತೆ. ಅದು ಜಾಸ್ತಿ ಶಿಸ್ತು ಕಡಿಮೆ ಶಿಸ್ತು ಅಂತ ಏನಿರೋದಿಲ್ಲ. ಶಿಸ್ತು ಅಂದ್ರೆ ಶಿಸ್ತು. ಬಟ್ ಇಲ್ಲೇನಪ್ಪ ಅಂತಂದ್ರೆ ಶಿಸ್ತು ಕಾನ್ಸ್ಟೆಂಟ್ ಆಗಿರ್ಬೇಕು, ಯಾವಾಗಲೂ ಒಂದೇ ರೀತಿಯಲ್ಲಿ ಇರಬೇಕು, ಕಡಿಮೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಈಗ ಶಿಕ್ಷಕರ ಪುನಶ್ಚೇತನ ಕಾರ್ಯಾಗಾರದಲ್ಲಿ ಎಲ್ಲ ಶಿಕ್ಷಕರಲ್ಲೂ ಶಿಸ್ತಿದೆ. ಅದನ್ನು ಕಾನ್ಸ್ಟೆಂಟಾಗಿ ಕಾಪಾಡ್ಕೊಂಡು ಹೋಗಲಿಕ್ಕೆ ರಿಸೋರ್ಸ್ ಪರ್ಸನ್ಗಳನ್ನ ಕರ್ಕೊಬಂದು ಶಿಕ್ಷಣದಲ್ಲಿ ಏನೆಲ್ಲ ಬದಲಾವಣೆಗಳಾಗಿದ್ದಾವೆ, ಶಿಕ್ಷಣದಲ್ಲಿ ಇನ್ನೇನೆಲ್ಲ ಕಾರ್ಯಕ್ರಮಗಳನ್ನು, ಶಿಸ್ತನ್ನು ಮತ್ತು ಅಭ್ಯಾಸಗಳನ್ನು ನಾವು ಮಕ್ಕಳಿಗೆ ನಾವು ಅಂದರೆ ಸ್ಟೂಡೆಂಟ್ಸ್ ಪರ್ಸ್ಪೆಕ್ಟಿವಲ್ಲಿ ನಾನು ಹೇಳ್ತಾ ಇದ್ದೀನಿ, ಅವುಗಳನ್ನ ನಾವು ಅಳವಡಿಸ್ಬೋದು ಅನ್ನೋದನ್ನ ಕ್ಲೀನಾಗಿ ಈಗಾಗಲೇ ಎಲ್ಲರೂ ಹೇಳಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ನಾವು ಕೂಡ ಒಂದು ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ ಅಂತ ಒಂದು ಸಂಸ್ಥೆ ಮಾಡಿಕೊಂಡು ಶಿಕ್ಷಣ ಇಲಾಖೆಯ ಜೊತೆ ಸೇರಿಕೊಂಡು ಈಗಾಗಲೇ ಸಾರ್ ಹೇಳ್ತಾ ಇದ್ರು 150 ಸರ್ಕಾರಿ ಶಾಲೆಗಳಿಗೆ ಪೇಂಟ್ ಮಾಡಿರ್ತಾರೆ. ಬರೀ ಅಲ್ಲಿಗೆ ನಿಲ್ಲಿಸಬಾರ್ದು, ಯಾಕಂತಂದ್ರೆ ಎಲ್ಲರಿಗೂ ಗೊತ್ತಾಗಬೇಕು. ಇನ್ನೂ ಹಲವಾರು ಸಂಘ ಸಂಸ್ಥೆಗಳು ಕೂಡ ಇದು ಪ್ರೇರಣೆ ಆಗಬೇಕು, ಪ್ರತಿಯೊಬ್ಬರ ಜವಾಬ್ದಾರಿ ಕೂಡ ಆಗಬೇಕು. ಸರ್ಕಾರಿ ಶಾಲೆಗಳನ್ನು ಉಳಿಸುವಂತ ಒಂದು ಜವಾಬ್ದಾರಿ ಆಗಬೇಕಾಗುತ್ತೆ. ನಾವು ಎಲ್ಲ ಸರ್ಕಾರಿ ಶಾಲೆಗಳಿಗೆ ಏನಂತಂದ್ರೆ ರಿಸೋರ್ಸಸ್ ಅನ್ನ ನಾವು ಕ್ರಿಯೇಟ್ ಮಾಡ್ತಾ ಇದೀವಿ ಸರ್. ರಿಸೋರ್ಸಸ್ ಕ್ರಿಯೇಟ್ ಮಾಡಿದಾಗ ಶಾಲೆಗಳನ್ನು ತನಗೆ ತಾವೇ ಅದು ಏನೋ ಉಳಿಸ್ಬೋದು ಅನ್ನೋ ಉದ್ದೇಶದಿಂದ ಪ್ರತಿಯೊಂದು ಮಟ್ಟದಲ್ಲೂ ಬರೀ ಪೇಂಟ್ ಎಲ್ಲ ಟೇಬಲ್ಸು ಚೇರ್ಸು ಮಕ್ಕಳು ಕೂತ್ಕೊಳ್ಳೋ ಪ್ರತಿಯೊಂದು ರೀತಿಯಲ್ಲೂ ಕೂಡ ನಾವು ಅದನ್ನು ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಸೊ ಈ ಒಂದು ಕಾರ್ಯಾಗಾರದಲ್ಲಿ ಶಿಕ್ಷಕರ ಪುನಶ್ಚೇತನ ಕಾರ್ಯಾಗಾರದಲ್ಲಿ ನಮ್ಮ ಒಂದು ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ಗೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಜಗನ್ನಾಥ್ ಸರ್ ಅವರಿಗೆ ನಾವಿಲ್ಲಿ ಪಾಲ್ಗೊಂಡು ಮಾತನ್ನು ಮಾತಾಡಲು ಅವಕಾಶ ಮಾಡಿಕೊಟ್ಟಂಥ ಜಗನ್ನಾಥ್ ಸರ್ಗೆ ನಾವು ಕೃತಜ್ಞತೆಗಳನ್ನು ತಲುಪಿಸಬೇಕಾಗುತ್ತೆ. ಅದೇ ರೀತಿಯಾಗಿ ಅವರೆಲ್ಲ ಟೀಮವ್ರಿಗೂ ಕೂಡ ನಾನು ಇಲ್ಲಿ ಆಭಾರಿಯಾಗಿರ್ತೇನೆ. ಎಲ್ಲ ಶಿಕ್ಷಕರ ಸಹಕಾರ ಕೂಡ ನಮ್ಮ ಒಂದು ಸಂಸ್ಥೆಗೆ ತುಂಬ ಚೆನ್ನಾಗಿದೆ. ನಿಮ್ಮ ಒಂದು ಸಹಕಾರನೇ ನಮಗೆ ಮೋಟಿವೇಶನ್ ಅಂತ ಭಾವಿಸಿ ಇನ್ನೂ ಹೆಚ್ಚಾಗಿ ಕೆಲಸ ಮಾಡಲಿಕ್ಕೆ, ಶಿಕ್ಷಣ ಕ್ಷೇತ್ರದಲ್ಲಿ ಏನಾದರೂ ಒಂದು ಕ್ರಾಂತಿ ಮಾಡಲಿಕ್ಕೆ, ಆ ಮಟ್ಟದಲ್ಲಿ ಕ್ರಾಂತಿ ಮಾಡುವಂಥ ಮಟ್ಟದಲ್ಲಿ ಇವಾಗ ಬೇರೆ ತಾಲೂಕುಗಳು, ಬೇರೆ ಜಿಲ್ಲೆಯವರು ಅಥವಾ ಬೇರೆ ಎಲ್ಲಿಂದಾದ್ರೂ ನೋಡಿದಾಗ ಕೋಲಾರ ಜಿಲ್ಲೆಯಲ್ಲಿ ಅಥವಾ ಮುಳುಬಾಗಿಲಾಗಿರ್ಬೋದು ಅಥವಾ ಕೋಲಾರ ಓವರಾಲ್ ಜಿಲ್ಲೆ ತಗೊಂಡಾಗ ಶಿಕ್ಷಣದಲ್ಲಿ ಒಂದಷ್ಟು ಬದಲಾವಣೆಗಳಾಗಿದ್ದಾವೆ ಅಂತ ಏನಾದರೂ ಗೊತ್ತಾಗಬೇಕಂತಂದ್ರೆ ಪ್ರತಿಯೊಬ್ಬರ ಸಹಕಾರ ಅಗತ್ಯ ಇರುತ್ತೆ. ಅಂಥ ನಿಟ್ಟಿನಲ್ಲಿ ನಮ್ಮ ತಾಲೂಕಿನಲ್ಲಾಗಿರ್ಬೋದು, ಬೇರೆ ತಾಲೂಕಿನಲ್ಲಾಗಿರ್ಬೋದು, ಪ್ರತಿಯೊಬ್ಬರು ಕೂಡ ಒಳ್ಳೆ ಸಹಕಾರವನ್ನು ಕೊಡ್ತಿದ್ದೀರಾ. ನಿಮ್ಮ ಸಹಕಾರ ಹೀಗೆ ಇದೆ ಅಂತ ಹೇಳ್ತಾ, ಅದೇ ರೀತಿಯಾಗಿ ಭಾರತ ಸೇವಾದಳದಲ್ಲಿ ನಾವೇನಂತಂದ್ರೆ ದೇಶವನ್ನು ಕಟ್ಟಬೇಕಂತಂದ್ರೆ ನಾವೆಲ್ಲ ಸ್ವತಂತ್ರ ಬಂದಾಗ ನಾವೆಲ್ಲ ಹುಟ್ಟಿರಲೇ ಇಲ್ಲ. ಸೊ ದೇಶ ಕಟ್ಟಬೇಕಾದ್ರೆ ಪ್ರತಿಯೊಬ್ಬನಲ್ಲೂ ಒಂದು ರಾಷ್ಟ್ರ ಪ್ರೇಮ ಬೇಕಾಗುತ್ತೆ, ಶಿಸ್ತು ಬೇಕಾಗುತ್ತೆ, ಮತ್ತೆ ದೇಶ ರಕ್ಷಣೆ ಬಗ್ಗೆ ನಾವು ಅಭ್ಯಾಸಗಳನ್ನು ರೂಢಿಸ್ಕೋಬೇಕಾಗುತ್ತೆ. ಇವೆಲ್ಲ ಕೂಡ ಒಂದು ಮಗುವಿನ ಹಂತದಿಂದ ಎಲ್ಲವನ್ನು ಹೇಳಿಕೊಡುವಂಥ ಒಂದು ವೃಂದ ಯಾವುದಾದ್ರೂ ಇದೆ ಅಂತಂದ್ರೆ ಅದು ಶಿಕ್ಷಕ ವೃಂದದವರು ಮಾತ್ರ. ಸೊ ಹಾಗಾಗಿ ದೇಶವನ್ನು ಕಟ್ಟೋದನ್ನ, ದೇಶವನ್ನು ಕಾಪಾಡುವಂಥದ್ದು, ದೇಶದಲ್ಲಿ ಶಿಸ್ತನ್ನು ಬೆಳೆಸುವುದು, ದೇಶವನ್ನು ಎಲ್ಲ ರೀತಿಯಲ್ಲೂ ಎಲ್ಲ ರಂಗದಲ್ಲೂ ಅಭಿವೃದ್ಧಿ ಮಾಡುವಂಥ ಒಂದು ದೊಡ್ಡ ಒಂದು ಹೆಗಲ ಮೇಲೆ ಹಾಕೊಂಡಿರುವಂಥ ಜವಾಬ್ದಾರಿ ಅದು ಶಿಕ್ಷಕರದೇ ಆಗಿರುತ್ತೆ. ಅವತ್ತಿಂದ ಇವತ್ತುವರೆಗೂ ಕೂಡ ಆ ಶಿಕ್ಷಕರು ಆ ಪಾತ್ರವನ್ನು ನಿಭಾಯಿಸ್ಕೊಂಡು ಬರ್ತಾನೆ ಇದ್ದಾರೆ. ಇವತ್ತು ಕೂಡ ಆ ಜವಾಬ್ದಾರಿ ನಿಮ್ಮ ಮೇಲೆ ಇದೆ. ಅದಕ್ಕೆ ಭಾರತ ಸೇವಾದಳ ಕೂಡ ನಿಮ್ಮ ಜೊತೆ ಸೇರಿಕೊಂಡು ಏನೆಲ್ಲ ಬದಲಾವಣೆಗಳು ಈ ಶಿಕ್ಷಣ ಕ್ಷೇತ್ರದಲ್ಲಿ ಸಂಬಂಧಪಟ್ಟಂತೆ ಏನೆಲ್ಲ ಬದಲಾವಣೆಗಳು ಮಾಡಬೇಕಾಗುತ್ತೆ, ಮಕ್ಕಳಿಗೆ ಯಾವ ರೀತಿ ತಲುಪಿಸಬೇಕಾಗುತ್ತೆ ಅನ್ನೋ ಸದಾ ಒಂದು ಕಾರ್ಯಗಳನ್ನು ಮಾಡ್ತಾ ಅವರು ಸದಾ ನಿಮ್ಮ ಜೊತೆ ಇದ್ದಾರೆ. ಅವರು ಕೂಡ ನಾವು ಈ ಒಂದು ನಿಟ್ಟಿನಲ್ಲಿ ಒಳ್ಳೆ ಹವ್ಯಾಸಗಳನ್ನು ಒಳ್ಳೆ ಶಿಸ್ತನ್ನು ಹೇಳ್ಕೊಡ್ತಾ ಇರುವಂಥ ಸೇವಾದಳವರೆಗೂ ಕೂಡ ನಾವು ಧನ್ಯವಾದಗಳನ್ನು ತಿಳಿಸಬೇಕಾಗುತ್ತೆ. ಭಾರತ ಸೇವಾದಳದ ಯಾವುದಾದ್ರು ಶಾಖೆ ಈ ತಾಲೂಕಿನಲ್ಲಿ ಯಾವುದಾದ್ರು ಊರಲ್ಲಾಗಿರ್ಬೋದು ಅಥವಾ ಆ ಥರ ಏನಾದರೂ
ಮಕ್ಕಳನ್ನ ಶಾಖೆಯನ್ನು ಮಾಡಿದಾಗ ಅವ್ರಿಗೆ ನಾವು ಏನು ಸಹಕಾರ, ಯೂನಿಫಾರ್ಮ್ ಆಗಿರ್ಬೋದು, ಬೇರೆ ಯಾವುದೇ ರೀತಿಯಾದಂಥ ಸಹಕಾರವನ್ನು ಕೂಡ ನಾವು ಕೊಡೋದಕ್ಕೆ ರೆಡಿ ಇದೆ. ಕಾರಣ ಏನಪ್ಪ ಅಂದ್ರೆ ದೇಶ ಕಟ್ಟಲಿಕ್ಕೆ ಅವ್ರು ರೆಡಿ ಆಗ್ತಿದ್ದಾರೆ. ಅವತ್ತು ಬೇರೆ ಏನೂ ಅಲ್ಲ, ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಕ್ರಾಂತಿ ಮಾಡಲಿಕ್ಕೆ, ದೇಶವನ್ನು ನಿಲ್ಲಿಸಲಿಕ್ಕೆ ಅವ್ರು ರೆಡಿ ಮಾಡ್ತಿದ್ದಾರೆ. ಅಂತ ಒಂದು ನಿಟ್ಟಿನಲ್ಲಿ ನಾವು ಕೂಡ ಸದಾ ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳ್ತಾ, ಕೊನೆಯದಾಗಿ ಇಷ್ಟೆಲ್ಲ ಒಂದು 2 ಮಾತುಗಳನ್ನು ಮಾತಾಡಲು ಅವಕಾಶ ಕೊಟ್ಟಂತೆ ಎಲ್ಲ ಭಾರತ ಸೇವಾದಳದ ಜಿಲ್ಲಾ ಘಟಕ, ತಾಲೂಕು ಘಟಕ, ಮತ್ತೆ ವೃಂದವರು, ಮತ್ತೆ ಎಲ್ಲ ಮುಂದೆ ಇರುವಂಥ ಎಲ್ಲ ಶಿಕ್ಷಕರು ಕೂಡ ಎಲ್ಲರೂ ಕೂಡ ನಾನು ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.